ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಮನುಷ್ಯನ ಸ್ಥೂಲ ಶರೀರ ರಚನೆಯಾದದ್ದು ಯಾವಾಗ ಮತ್ತು ಹೇಗೆ ಎಂಬುದನ್ನು ತಿಳಿಯೋಣ. ಈ ಭೂಮಿಯ ಮೇಲೆ ಮೊಟ್ಟ ಮೊದಲು ಮನುಷ್ಯನು ಬಂದಾಗ ಅವನ ಸ್ಥೂಲ ಶರೀರ ಹೇಗೆ ರಚನೆ ಆಯಿತು, ಏಕೆ ರಚನೆ ಆಯಿತು ಎಂದು ಅನಂತಭಾಯಿಯವರು ಬಾಪೂಜಿಯವರನ್ನು ಕೇಳಿದಾಗ ಬಾಪೂಜಿಯವರು ನೀಡುವ ಉತ್ತರ ಈ ರೀತಿ ಇದೆ. ಇದನ್ನೆಲ್ಲ ತಿಳಿಯುವುದಕ್ಕೆ ಮುಂಚೆ ನೀವು ಬ್ರಹ್ಮಾಂಡದ ಇತಿಹಾಸವನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಅನಂತಾನಂತ ಬ್ರಹ್ಮಾಂಡಗಳಲ್ಲಿ ನಮ್ಮ ಬ್ರಹ್ಮಾಂಡವೂ ಸಹ ಒಂದು ಬ್ರಹ್ಮಾಂಡವಾಗಿದೆ. ನಮ್ಮ ಈ ಬ್ರಹ್ಮಾಂಡದ ರಚನಾಕಾರ ನಿರಾಕಾರ ಶಿವನಾಗಿದ್ದಾನೆ. ನಿರಾಕಾರಿಯಾದ ಶಿವನು ಆಕಾರಿಯಾಗಿ ಮೊದಲು ವಿಷ್ಣುವನ್ನು ರಚನೆ ಮಾಡುತ್ತಾನೆ. ನಂತರ ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ಸೃಷ್ಟಿಯಾಯಿತು. ಬ್ರಹ್ಮನಿಂದ ಸಪ್ತ ಋಷಿಗಳ ರಚನೆಯಾಯಿತು. ಅವರಿಂದ 7 ಲೋಕಗಳ ರಚನೆಯಾಯಿತು. ಮೊಟ್ಟ ಮೊದಲಿನ ಜಗತ್ತು ಪರಮತತ್ವದ ಜಗತ್ತಾಗಿತ್ತು. ಬ್ರಹ್ಮನ 10 ವರ್ಷಗಳವರೆಗೆ ಪರಮ ಪ್ರಕೃತಿಯ ಜಗತ್ತಾಗಿದ್ದು ಹಾಗೂ ಸೃಷ್ಟಿಯು ಪರಮತತ್ವದ ಸೃಷ್ಟಿಯಾಗಿತ್ತು. ನಂತರದಲ್ಲಿ ಸೃಷ್ಟಿಯು ಅನಂತವಾಗುತ್ತಾ ಹೋಯಿತು. ಒಂದರಿಂದ ಅನಂತವಾಗುತ್ತಾ ಹೋಗಿ ಪರಮತತ್ವದಿಂದ ಶರೀರವು ಅಂದರೆ ಪರಮ ಆಕಾಶ, ಪರಮ ಅಗ್ನಿ, ಪರಮ ವಾಯುವಿನಿಂದ ಶರೀರವು ತತ್ವದಲ್ಲಿ ಬದಲಾಯಿತು. ಅಂದರೆ ಆಕಾಶ, ವಾಯು ಹಾಗೂ ಅಗ್ನಿ. ಹೀಗೆ ಶರೀರವು ತತ್ವಕ್ಕೆ ಇಳಿಯುತ್ತಾ ಬಂತು. ನಂತರದಲ್ಲಿ ನಿಧಾನವಾಗಿ ಶರೀರಗಳು ಕೆಳಸ್ತರಕ್ಕೆ ಇಳಿಯುತ್ತಾ ಹೋದಾಗ ಭೂಮಿಯ ರಚನೆಯಾಯಿತು. ಮೊಟ್ಟ ಮೊದಲು ಸೃಷ್ಟಿಯಾದಾಗ ಈ ಭೂಮಿಯು ಜಲ ಮತ್ತು ಮಣ್ಣು ತತ್ವ ಬಹಳ ಹಗುರ ತತ್ವದಲ್ಲಿತ್ತು. ಅಂದರೆ ಬಹಳ ಹಗುರವಾಗಿತ್ತು. ದೇವತೆಗಳೆಲ್ಲ 3 ತತ್ವದಿಂದ 5 ತತ್ವಕ್ಕೆ ಬರುತ್ತಾ ಕೆಳಗೆ ಇಳಿಯುತ್ತಾ ಹೋದರು. ಮೇಲಿನಿಂದ ದೇವತೆಗಳೆಲ್ಲ ಕೆಳಗೆ ಇಳಿಯುತ್ತಾ ಮನುಷ್ಯರಾಗತೊಡಗಿದರು. ಮೊದಲ ಮನುಷ್ಯನ ಶರೀರ ಈ ರೀತಿ ಜಡತತ್ವದಲ್ಲಿ ಇರಲಿಲ್ಲ. ಬಹಳ ಹಗುರವಾದಂತಹ ಶರೀರ ಅವರದ್ದಾಗಿತ್ತು. ಅಂದರೆ ಅವರ ಶರೀರದಲ್ಲಿ 5% ಪೃಥ್ವಿ ತತ್ವ ಹಾಗೂ 5% ಜಲತತ್ವ ಹಾಗೂ ಉಳಿದ ಎಲ್ಲವೂ ಸೂಕ್ಷ್ಮ ತತ್ವವಾಗಿತ್ತು. ಸೂಕ್ಷ್ಮ ಶರೀರದ ಮೇಲೆ ಸ್ಥೂಲ ತತ್ವ. ಹೀಗೆ ನಿಧಾನವಾಗಿ ಕೆಲವಷ್ಟು ಪರಮತತ್ವಗಳು ಉಳಿದುಕೊಂಡವು. ಅಂದರೆ ಒಳಗಡೆ ಪರಮತತ್ವ, ಅದರ ನಂತರ 3 ತತ್ವ, ಅದರ ನಂತರ 2 ತತ್ವಗಳು ಉಳಿದುಕೊಂಡಿತು. ಹೀಗೆ ನಿಧಾನವಾಗಿ ಆತ್ಮ ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರತೊಡಗಿತು. ಮನುಷ್ಯನ ಸೃಷ್ಟಿಯಾಗುತ್ತಾ 5 ತತ್ವದಲ್ಲಿ ಜಡತ್ವವು ಹೆಚ್ಚಾಗುತ್ತಾ ಹೋಯಿತು. ಸೃಷ್ಟಿ ಹೆಚ್ಚಾದಂತೆಲ್ಲ ಮೃತ್ಯುವಿನ ಅವಶ್ಯಕತೆ ಉಂಟಾಯಿತು. ಮೊಟ್ಟ ಮೊದಲು ಭೂಮಿಯು ಬಹಳ ವಿಶಾಲವಾಗಿತ್ತು. ನಂತರ ಅದು ಪರಿವರ್ತನೆಗೆ ಒಳಗಾಗುತ್ತಾ ಹೋಗಿ ಅದರ ವ್ಯಾಪ್ತಿ ಕಮ್ಮಿಯಾಗುತ್ತಾ ಹೋಯಿತು. ಮೊದಲು ಹಗುರವಾಗಿದ್ದ ಭೂಮಿ ನಂತರ ಜಡತ್ವಕ್ಕೆ ಇಳಿಯಿತು. ಮೊದಲು ಮನುಷ್ಯನ ಶರೀರವೂ ಸಹ ಹಗುರವಾಗಿತ್ತು. ಬ್ರಹ್ಮನ 10 ವರ್ಷದವರೆಗೂ ಪರಮ ಪ್ರಕೃತಿ ಸೃಷ್ಟಿಯಾಗಿತ್ತು. ನಂತರದ ಬ್ರಹ್ಮನ 10 ವರ್ಷಗಳಲ್ಲಿ ಮೃತ್ಯು ಸಹ ಹುಟ್ಟಿಕೊಂಡಿತು. ಇದಕ್ಕೂ ಮೊದಲು ಯಮರಾಜನು ಸಹ ಇರಲಿಲ್ಲ, ಯಮಲೋಕವೂ ಇರಲಿಲ್ಲ. ಇಂದಿಗೆ ಬ್ರಹ್ಮನ 50 ವರ್ಷ ಅಂದರೆ ಮೊದಲನೆಯ ಪರಾರ್ಧ ಮುಗಿದು 2ನೆಯ ಪರಾರ್ಧವು ನಡೆಯುತ್ತಿದೆ. ನಮ್ಮ ಬ್ರಹ್ಮಾಂಡವು ಸೃಷ್ಟಿಯಾಗಿ 620 ಟ್ರಿಲಿಯನ್ ವರ್ಷಗಳ ನಂತರ ಈ ಶರೀರವು ಸ್ವಲ್ಪವೇ ಭಾರವಾಗುತ್ತಾ ಹೋಯಿತು. ಮನುಷ್ಯ ಶರೀರ ಭಾರಿಯಾಗುತ್ತಾ ಹೋದಂತೆಲ್ಲ ಭೂಮಿಯಿಂದ ಕೆಳಗಡೆ 7 ಪಾತಾಳ ಲೋಕಗಳು ಸೃಷ್ಟಿಯಾಗುತ್ತಾ ಹೋಯಿತು. ಮನುಷ್ಯ ಪಾತಾಳ ಲೋಕಗಳಿಗೂ ಸಹ ಹೋಗತೊಡಗಿದ. ಅಂದರೆ ಪಂಚತತ್ವವೂ ಸಹ ಭಾರವಾಗುತ್ತಾ ಹೋಯಿತು. ಬ್ರಹ್ಮನ 2ನೆಯ ಪರಾರ್ಧದಲ್ಲಿ ನಡೆಯುತ್ತಿರುವಂತಹ ಈ ಶರೀರ ಬಹಳವೇ ಜಡತ್ವದಿಂದ ಕೂಡಿದೆ. ಹೀಗೆ ಮುಂದುವರಿಯುತ್ತಾ ಹೋಗಿ ಈ ಭೂಮಿಯ ಮೇಲೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗಗಳು ಜರುಗತೊಡಗಿದವು.
ಬರಬರುತ್ತಾ ಶರೀರಕ್ಕೆ ಏನೆಲ್ಲ ಅವಶ್ಯಕತೆಗಳು ಬೇಕಾಗಿ ಬಂದಿತ್ತೋ ಅದರಂತೆ ಪ್ರಕೃತಿಯೂ ಸಹ ಬದಲಾಗುತ್ತಾ ಹೋಯಿತು. ಶರೀರದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಆತ್ಮನ ಸಂಕಲ್ಪ ಹೆಚ್ಚುತ್ತಾ ಹೋಗಿ ಅದರ ಸಂಕಲ್ಪದಂತೆ ಪ್ರಕೃತಿಯು ಬದಲಾಗುತ್ತಾ ಹೋಯಿತು. ಆತ್ಮದ ಸಂಕಲ್ಪದಂತೆ ವಾಯುಮಂಡಲವು ಪರಿವರ್ತನೆಯಾಗುತ್ತಾ ಹೋಯಿತು. ಅವಶ್ಯಕತೆಗೆ ಅನುಗುಣವಾಗಿ ಆಟೋಮೆಟಿಕ್ ಆಗಿ ಎಲ್ಲವೂ ಸೃಷ್ಟಿಯಾಗುತ್ತಾ ಹೋಯಿತು. ಹೀಗೆ ಸ್ಥೂಲ ಸೃಷ್ಟಿಯು ಮುಂದುವರಿಯುತ್ತಾ ಹೋಗಿ ಅದರಲ್ಲಿ ಸೃಷ್ಟಿಗೆ ಸೃಷ್ಟಿ ಅನಂತವಾಗಿ ಎಲ್ಲವೂ ತನ್ನಿಂದ ತಾನೇ ಸೃಷ್ಟಿಯಾಗುತ್ತಾ ಹೋಯಿತು. ಸತ್ಯಯುಗವು ಜರುಗಿ 1,00,000 ವರ್ಷಗಳಾಗಿವೆ. ಆ ಸತ್ಯಯುಗದಲ್ಲಿ ವಾಯುಮಂಡಲ ಬಹಳ ಸುಂದರವಾಗಿತ್ತು, ಪಾಸಿಟಿವ್ ಆಗಿತ್ತು. ಈಗ ಕಲಿಯುಗ ನಡೆಯುತ್ತಿದೆ. ಕಲಿಯುಗದಲ್ಲಿ ಶರೀರವು ಜಡತ್ವದಿಂದ ಕೂಡಿದೆ. ಬ್ರಹ್ಮನ 2ನೇ ಪರಾರ್ಧದಲ್ಲಿ ಮನು ಸತರೂಪಾರ ಸೃಷ್ಟಿಯಾಯಿತು. 1ನೇ ಪರಾರ್ಧದಲ್ಲಿ ಮನು ಸತರೂಪಾರು ಇರಲಿಲ್ಲ. ಮನು ಸೃಷ್ಟಿಯು ಸಂಪೂರ್ಣಗೊಂಡಾಗ ಬ್ರಹ್ಮನಿಂದ ಮನು ಸತರೂಪಾರ ಸೃಷ್ಟಿಯಾಗುತ್ತಿತ್ತು. ಹಾಗೂ ವಿಷ್ಣುವು ಇಲ್ಲಿಗೆ ಬಂದು ಒಳ್ಳೆಯ ಜನರನ್ನು, ಒಳ್ಳೆಯ ಬೀಜಗಳನ್ನು ಕಾಪಾಡುತ್ತಿದ್ದ. 4 ಯುಗಗಳು ಕಳೆದ ನಂತರ ಅರ್ಧ ಪ್ರಳಯವಾಗುತ್ತಿತ್ತು. ಬ್ರಹ್ಮಾಂಡವು ಸೃಷ್ಟಿಯಾದಾಗ ಈ ಶರೀರವು ಪರಮತತ್ವದ ಶರೀರದಲ್ಲಿತ್ತು. ನಂತರ ಅದು 3 ತತ್ವದಲ್ಲಿ ಬಂದಿತ್ತು. ನಂತರ ಇದು 5 ತತ್ವದಲ್ಲಿ ಬಂದಿದೆ. ಇಂದಿಗೂ ಸಹ ಸೂಕ್ಷ್ಮ ಲೋಕದಲ್ಲಿ 3 ತತ್ವಗಳಲ್ಲಿ ಬಹಳಷ್ಟು ಜನರು ವಾಸಿಸುತ್ತಿದ್ದಾರೆ. ಅನೇಕ ಲೇಯರ್ಗಳಲ್ಲಿ ಅನೇಕ ಲೋಕಗಳಿದ್ದು ಅಲ್ಲಿ ಪರಮತತ್ವದಲ್ಲಿ ಆತ್ಮರು ವಾಸಿಸುತ್ತಿದ್ದಾರೆ. ಇವರ ಮೇಲೆ ವೈಕುಂಠಪುರಿ ಇದೆ. ಅಲ್ಲಿ 50% ಪರಮತತ್ವ ಹಾಗೂ 50% 3 ತತ್ವಗಳಲ್ಲಿ ಆತ್ಮರು ಇರುತ್ತಾರೆ. ಶಿವಪುರಿಯಲ್ಲಿ 100% ಪರಮತತ್ವವಿರುತ್ತದೆ. ಇದರ ನಂತರ ಪರಮಧಾಮದಲ್ಲಿ ಪರಮ ಪ್ರಕಾಶದ ಜಗತ್ತಿರುತ್ತದೆ. ಸ್ಥೂಲ ಜಗತ್ತಿನ ನಂತರ ಸೂಕ್ಷ್ಮ ಜಗತ್ತಿದೆ. ಸೂಕ್ಷ್ಮ ಜಗತ್ತಿನ ನಂತರ ಅತಿ ಸೂಕ್ಷ್ಮ ಜಗತ್ತಿದೆ. ಆತ್ಮ ಭೂಮಿಯಿಂದ ಮೇಲೆ ಹೋದಾಗ, ಅಂದರೆ ಪುರುಷಾರ್ಥ ಮಾಡಿ ಸ್ವರ್ಗಲೋಕದವರೆಗೆ ಹೋದಾಗ 3 ತತ್ವದಲ್ಲಿ ಬರುತ್ತದೆ. ಹೀಗೆ ಮೇಲೆ ಮೇಲೆ ಹೋದಾಗ ಅದು ಪರಮತತ್ವದ ಜಗತ್ತಿಗೆ ಹೋಗುತ್ತದೆ. ಅಂದರೆ ಅಲ್ಲಿಯೂ ಸಹ ಪರಮತತ್ವ ಬಹಳ ಅಲ್ಪ ಪ್ರಮಾಣದಲ್ಲಿರುತ್ತದೆ. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. बेहद की परम शांति सोचो, बोलो परम शांति। Join us daily for our morning live meditation, Monday to Saturday, 5:30 to 6:30 a.m. बोलो परम शांति। Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम